ಯುವಕರಿಂದ. ಯಾಕಂದ್ರೆ ಯುವಕರಿಗೆ ಉದ್ಯೋಗ ಸೃಷ್ಟಿನೇ ಮಾಡಲಿಲ್ಲ. ಹೋಗ್ಬಿಡ್ರಿ ಮುಸ್ಲಿಂ ವಿದ್ಯಾರ್ಥಿಗಳು ಬಿಡ್ರಿ, ಅಟ್ಲೀಸ್ಟ್ ಹಿಂದೂ ವಿದ್ಯಾರ್ಥಿಗಳು ಎಲ್ಲರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಅದು ಮತ್ತೆ ಕಡಿಮೆ ಆಗ್ತಾ ಹೊರಟದ. ಇದು ಬೆನಿಫಿಟ್ ಇರೋ ಮುಂದೆ ಬ್ಯಾನ್ ಮಾಡಿ ಯಾಕೆ ದೊಡ್ಡದು ಮಾಡಬೇಕು ಅನ್ನೋ ನಿರ್ಧಾರಾಗ ಗೃಹ ಮಂತ್ರಿ ಅವರು ಇದ್ದಾರೆ. ಸಾಧ್ಯಷ್ಟು ತೂತು ಮೇಮೆ ಅವರೊಂದಂದ್ರೆ ಇವರೊಂದು ಅನ್ನೋದು ಹಿಂಗೆ ಮಾಡ್ತಾ ಹೋಗುವಂಥ ಒಂದು ವಿಚಾರ ಮಾಡಿದಕ್ಕಾಗಿ ಇವತ್ತು ಮೋಸ್ಟ್ ಪ್ರಾಬಬ್ಲಿ RSS ನಿಷೇಧ ಮಾಡಲಿಕ್ಕಿಲ್ಲ. ಯಾಕೆ ತಾನಾಗಿ ಹೊಂಟಾಗ ತಾನಾ ಜನರ ಕಣ್ಣಿಂದ ಯುವಕರ ಕಣ್ಣಿಂದ ದೂರ ಸರಿದಾಗ ಕೆಳಗೆ ಬೀಳೋ ಮುಂದೆ ಯಾಕೆ ನಾವು ಕೆಳಗಬೇಕು? ನನ್ನ ಭಾರತ ಮೇಲೆ ತಾನ ಮುರಿದು ಬೀಳಲಿಕ್ಕತ್ತದ. ಇತ್ತೀಚೆಗಂತ ಇದು ಕಾರ್ಪೊರೇಟ್ ಪರಪ್ಪ, ಬಂಡವಾಳಶಾಹಿಗಳ ಪರಪ್ಪ, ಮೊದಲಿತ್ತು ವ್ಯಾಪಾರಿಗಳ ಪರ ಇತ್ತು. ಇವತ್ತು ಕಾರ್ಪೊರೇಟ್ ಪರ ಅದ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೀಗಾಗಿ RSSನ ನಿಷೇಧ ಮಾಡೋಕ್ಕಿಂತಲೂ ಅದಕ್ಕೆ ಬಿಟ್ಟು ಅದನ್ನು ಮೇಲಿನ ಮೇಲೆ ಹೇಳ್ಕೋತ ಹೋಗುವಂಥದ್ದು, ಅದರಲ್ಲೂ ವೀರ ಸಾವರ್ಕರ್ನೊಂದು ಹೆಂಗೋ ಒಂದು ವಿಷಯದ ಅವ್ನು ತೊಗೊಂಡು ಮಾತಾಡ್ತಾ ಹೋಗುವಂಥದ್ದು. ಇದನ್ನು ಇವತ್ತು ಭಾಳ ಸುಂದರವಾಗಿ ಕಾಂಗ್ರೆಸ್ಸಿಗರು ಮಾಡ್ತಾಯಿದ್ದಾರೆ. ನಿಷೇಧ ಮಾಡೋವಾಗಿಲ್ಲ, ಆದರೆ ಅದು ಟೀಕಾ ಮಾಡೋದು ಬಿಡುವಾಗಿಲ್ಲ. ಅದೇ ಕಾರಣಕ್ಕೆ ಈ RSS ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಕೋಮುಗರೆ ಹಚ್ಚುವಂಥ ಸಂಘಟನೆ ಅನ್ನುವಂಥ ಪ್ರಚಾರ ಮಾಡ್ತಾ ಜನರಿಂದ ದೂರ ಮಾಡುವಂಥ ಕೆಲಸವನ್ನು ಸಹಿತ ಈಗ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲೇ ನಮ್ಮ ಈ ಪ್ರಿಯಾಂಕಾ ಖರ್ಗೆ ಇದ್ದಂಥವ್ರು ಲಾಸ್ಟಿಗೆ ಬಂದು ಇಲ್ಲಪ್ಪ ನನ್ನ ಸಾವರ್ಕರ್ ರಕ್ತ ಅಲ್ಲ, ನಂದು ಅಂಬೇಡ್ಕರ್ ರಕ್ತ ಹೇಳೋ ಮೂಲಕ ಈ RSSಗೆ ನೀವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಈ ನಮ್ಮ ಮಧ್ಯದಲ್ಲೇ ಜಗಳ ಹಚ್ಚೋಕೆ ಎದುರಿದ್ದಂಥ ಶಕ್ತಿಗಳು ನೀವು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಏನೋ ಆಗಲಿ, ಈ ಒಂದು RSS ಬ್ಯಾನ್ ಮಾಡೋಗಿದ್ರು ಅದು ಹೆಸರು ಕೆಡಿಸೋದು ಭಾಳ ಯೋಗ್ಯ ಅನ್ನೋದು ಕಾಂಗ್ರೆಸ್ಸಿನ ಅಭಿಪ್ರಾಯ. ಯಾಕಂದ್ರೆ ಬ್ಯಾನ್ ಹಾಕಿದರೆ ಗೊತ್ತದ ಸಿಡಿದು ನಿಲ್ತದಪ್ಪ, ಅವರು ಸಿಡಿದು ನಿಲ್ತಾರೆ. ಸಹಜವಾಗಿ ಜನಕ್ಕೆ ಸಹಿತ ಈಗ ನೋಡ್ರಿ ಒಳ್ಳೆ ಸಿನಿಮಾ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಅದು ಬಂದ ತಕ್ಷಣ ಮಾರ್ಕೆಟ್ ಆಗೋದಿಲ್ಲ. ಅದನ್ನು ಬ್ಯಾನ್ ಮಾಡಿರಿ ಅಂದ್ರೆ ಎಲ್ಲರೂ ಕೂತರು ಎದಕ್ಕೆ ಬ್ಯಾನ್ ಮಾಡಿರು ಆಟೋಮೆಟಿಕಾಗಿ ಮಂದಿ ಹೋಗ್ತಾರೆ. ಇಲ್ಲಿ ಹಂಗಿಲ್ಲಲ್ಲ, ಬ್ಯಾನ ಮಾಡೋಂಗಿಲ್ಲ. ಈ ತಪ್ಪು ಮಾಡಿದಲ್ಪ ಅಂತ ಹೇಳೋದು, ಗಪ್ಪಿಟ್ಟು ಬಿಡೋದು, ಈ ಕೆಲಸ ಈ ತಂತ್ರವನ್ನು ಇವತ್ತು ಏನಪ್ಪ ಅಂತಂದ್ರೆ ಈ ಕಾಂಗ್ರೆಸ್ ಮಾಡ್ಲಿಕ್ಕತ್ತದ. ಅದು ಕಿತ್ತಾಗಂಗಿಲ್ಲ. ಅದೇ ಕಾಲಕ್ಕೆ ಅವ್ರು ಜೀವಂತ ಬಿಡೋಂಗಿಲ್ಲ. ನಮ್ಮ ಅಂಡರ್ದ್ರೊಳಗೆ ಇರಬೇಕು ಅವರು ಅನ್ನೋಂಥ ನೆಲೆಗಟ್ಟಿನೆಲ್ಲ ಏನೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಅವರು ಯಶಸ್ವಿ, ಇವತ್ತು ಕಾಂಗ್ರೆಸ್ಸಿಗರು ಯಶಸ್ವಿ ಆಗ್ತಾಯಿದ್ದಾರೆ. ಯಾಕಂದ್ರೆ BJP ಕಟ್ಟಿ ಹಾಕೋದು ಸುಲಭ ಮಾತಲ್ಲ, ಬಾಯಿ ಕಟ್ಟಿ ಹಾಕೋದು ಸುಲಭ ಮಾತಲ್ಲ. ಆದರೆ ಇವತ್ತು ಆ ಕೆಲಸವನ್ನು ಪ್ರಿಯಾಂಕಾ ಖರ್ಗೆ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಮತ್ತು ಈಗ ಗೃಹ ಮಂತ್ರಿ ಆಗೋದ್ರಿಂದಾಗಿ ಸಹಜವಾಗಿ ಯಾರನ್ನು ಎಲ್ಲಿಡಬೇಕು, ಹೆಂಗಿರಬೇಕು ಅನ್ನೋದನ್ನು ಪೂರ್ತಿಯಾಗಿ ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಇಲ್ಲಿವರೆಗೆ ಕೇಳಿದಂಥದ್ದು. ಯಾಕಂದ್ರೆ